ಗೋಪೂಜೆ ಅನ್ನುವಂಥದ್ದು ನಾವು ಮುಕ್ಕೋಟಿ ದೇವರನ್ನ ಪೂಜೆ ಮಾಡೋಕ್ಕಿಂತ ಹಸುನ ಪೂಜೆ ಮಾಡಿದ್ರೆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಈ ದೀಪಾವಳಿ ಹಬ್ಬದಂದು ಏನು ಮಾಡ್ತಾರೆ ಅಂದರೆ ಹಸುವಿನ ಕೊಂಬಿಗೆಲ್ಲ ಬಣ್ಣ ಹಚ್ಬಿಟ್ಟು ಅದನ್ನು ಅದ್ಭುತವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಸೊ ಗೋಪೂಜೆ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು ಈ ದೀಪಾವಳಿ? ಆ್ಯಕ್ಚುಲಿ ಗೋಪೂಜೆನೂ ಎಲ್ಲ ಹಬ್ಬಗಳಲ್ಲೂ ನಾವು ಮಾಡ್ಕೊಳ್ತೀವಿ. ಯುಗಾದಿಲೂ ಮಾಡ್ತೀವಿ, ಮತ್ತು ಇದರಲ್ಲೂ ಮಾಡ್ತೀವಿ. ಸಂಕ್ರಾಂತಿಲಿ ಕಿಚ್ಚಾಯಿಸೋದು ಅದಕ್ಕೂ ಮಾಡ್ತೀವಿ, ಮತ್ತು ಇದಕ್ಕೂ ಮಾಡ್ತೀವಿ. ಗೋವಿಗೆ ಆ ರೀತಿ ಇದೆ ಇಲ್ಲ. ಗೋವು ನಮ್ಮ ಪ್ರತ್ಯಕ್ಷ ದೇವರು. ಹೇಗೆ ಸೂರ್ಯ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾನೋ ಗೋವು ಕೂಡ ನಮಗೆ ಪ್ರತ್ಯಕ್ಷ ದೇವರು. ಅದಕ್ಕೆ ಎಷ್ಟು ಪೂಜೆ ಮಾಡಿದ್ರೂ ಸಾಲದು. ಅದು ಒಂದೇ ರೀತಿ ಬೆನಿಫಿಟ್ ಕೊಡಲ್ವಲ್ಲ. ಮನುಷ್ಯನಿಗೆ ಹಾಲು ಕೊಡುತ್ತೆ, ತುಪ್ಪ ಕೊಡುತ್ತೆ, ಸಗಣಿಯಿಂದ ಏನು ಬೆನಿಫಿಟ್ ಕೊಡುತ್ತೆ, ಅದರಿಂದ ಏನು ಬೆನಿಫಿಟ್ ಕೊಡುತ್ತೆ, ಅದರ ಮಕ್ಕಳು ಸಂತತಿಯಿಂದ ಏನೇನು ಬೆನಿಫಿಟ್ ಕೊಡುತ್ತೆ. ಸೊ ಆ ರೀತಿ ಅವಳೇ ಮಹಾಲಕ್ಷ್ಮಿ ಅಂತಲೇ ನಿಜವಾಗ್ಲೂ ಇವತ್ತಿಗೂ ಜನ ತುಂಬ ಪ್ರೀತಿಸಿ ಮನೆಯಲ್ಲಿ ಮುದ್ದಾಗಿ ನೋಡ್ಕೊಳ್ತಾ ಇರುವಂತಹ ಒಂದು ಇದು ಉತ್ತಮ ಜೀವಾತ್ಮ ಅಂತಲೇ ನಾನು ಕರೀತೀನಿ ಗೋವನ್ನ. ಬಿಕಾಸ್ ನಾವೆಲ್ಲ ಸಾಮಾನ್ಯ, ನಾವು ಕೂಡ ಅಷ್ಟು ಅನ್ಕಂಡೀಷ್ನಲ್ ಆಗಿ ಗೋವು ಮಾಡೋ ಅಷ್ಟು ನಾವು ಕೂಡ ಮಾಡೋದಿಲ್ಲ. ನಾನು ಯಾಕೆ ಕೊಡಬೇಕು ನಿನ್ಗಷ್ಟು, ನಾನು ಯಾಕೆ ಇವ್ರಿಗೆ ಮಾಡಬೇಕು, ಇವ್ರಿಗೆ ಇದು ಕೊಟ್ಟೆ ನಾಳೆ ಅವ್ರಿಗೆ ಅದು ಕೊಡಲ್ಲ ಅನ್ನೋ ಮನಸ್ಥಿತಿ ನಮಗೆ ಬರುತ್ತೆ. ಬಟ್ ಅದು ಗೋವಿಗೆ ಬರಲ್ಲ. ಅದಕ್ಕೆ ಎಷ್ಟು ಪೂಜೆ ಮಾಡಿದ್ರು ನೀವು ಹೇಳ್ದಂಗೆ ಮುಕ್ಕೋಟಿ ದೇವರುಗಳು ಕೂಡ ಅದ್ರಲ್ಲಿ ನೆಲೆಸಿದೆ. ನಮ್ಗೆ ಅನ್ಕಂಡೀಷ್ನಲ್ ಆಗಿ ನಮ್ಮನ್ನೆಲ್ಲರೂ ಇವತ್ತು ಜೀವಂತವಾಗಿ ಬದುಕಿಸಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಆದರೆ ನಮ್ಗಳಿಗೆ ಹಾಲು ಬೇಕು. ಕಾಫಿ ಕುಡಿತಿರೋ, ಟೀ ಕುಡಿತಿರೋ, ಹಾಲೇ ಕುಡಿತಿರೋ. ಸೊ ಎಲ್ಲರ ಮನೆಯಲ್ಲೂ ಜೀವಂತವಾಗಿರುವಂತಹ ಅದರ ಚೈತನ್ಯ ನೋಡಿ, ನನ್ನೊಳಗೂ ಇದೆ, ನನ್ನ ಹೊರಗೂ ಇದೆ. ನಿಜ ನಿಜ. ಗೋಪೂಜೆ ಅನ್ನುವಂಥದ್ದು ನಾವು ಮುಕ್ಕೋಟಿ ದೇವರನ್ನ ಪೂಜೆ ಮಾಡೋಕ್ಕಿಂತ ಹಸುನ ಪೂಜೆ ಮಾಡಿದ್ರೆ ಅದಕ್ಕೆ ಸಮ ಅಂತ ಹೇಳ್ತಾರೆ. ಈ ದೀಪಾವಳಿ ಹಬ್ಬದಂದು ಏನು ಮಾಡ್ತಾರೆ ಅಂದರೆ ಹಸುವಿನ ಕೊಂಬಿಗೆಲ್ಲ ಬಣ್ಣ ಹಚ್ಬಿಟ್ಟು ಅದನ್ನು ಅದ್ಭುತವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಸೊ ಗೋಪೂಜೆ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು ಈ ದೀಪಾವಳಿ? ಆ್ಯಕ್ಚುಲಿ ಗೋಪೂಜೆನೂ ಎಲ್ಲ ಹಬ್ಬಗಳಲ್ಲೂ ನಾವು ಮಾಡ್ಕೊಳ್ತೀವಿ. ಯುಗಾದಿಲೂ ಮಾಡ್ತೀವಿ, ಮತ್ತು ಇದರಲ್ಲೂ ಮಾಡ್ತೀವಿ. ಸಂಕ್ರಾಂತಿಲಿ ಕಿಚ್ಚಾಯಿಸೋದು ಅದಕ್ಕೂ ಮಾಡ್ತೀವಿ, ಮತ್ತು ಇದಕ್ಕೂ ಮಾಡ್ತೀವಿ. ಗೋವಿಗೆ ಆ ರೀತಿ ಇದೆ ಇಲ್ಲ. ಗೋವು ನಮ್ಮ ಪ್ರತ್ಯಕ್ಷ ದೇವರು. ಹೇಗೆ ಸೂರ್ಯ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾನೋ ಗೋವು ಕೂಡ ನಮಗೆ ಪ್ರತ್ಯಕ್ಷ ದೇವರು. ಅದಕ್ಕೆ ಎಷ್ಟು ಪೂಜೆ ಮಾಡಿದ್ರೂ ಸಾಲದು. ಅದು ಒಂದೇ ರೀತಿ ಬೆನಿಫಿಟ್ ಕೊಡಲ್ವಲ್ಲ. ಮನುಷ್ಯನಿಗೆ ಹಾಲು ಕೊಡುತ್ತೆ, ತುಪ್ಪ ಕೊಡುತ್ತೆ, ಸಗಣಿಯಿಂದ ಏನು ಬೆನಿಫಿಟ್ ಕೊಡುತ್ತೆ, ಅದರಿಂದ ಏನು ಬೆನಿಫಿಟ್ ಕೊಡುತ್ತೆ, ಅದರ ಮಕ್ಕಳು ಸಂತತಿಯಿಂದ ಏನೇನು ಬೆನಿಫಿಟ್ ಕೊಡುತ್ತೆ. ಸೊ ಆ ರೀತಿ ಅವಳೇ ಮಹಾಲಕ್ಷ್ಮಿ ಅಂತಲೇ ನಿಜವಾಗ್ಲೂ ಇವತ್ತಿಗೂ ಜನ ತುಂಬ ಪ್ರೀತಿಸಿ ಮನೆಯಲ್ಲಿ ಮುದ್ದಾಗಿ ನೋಡ್ಕೊಳ್ತಾ ಇರುವಂತಹ ಒಂದು ಇದು ಉತ್ತಮ ಜೀವಾತ್ಮ ಅಂತಲೇ ನಾನು ಕರೀತೀನಿ ಗೋವನ್ನ. ಬಿಕಾಸ್ ನಾವೆಲ್ಲ ಸಾಮಾನ್ಯ, ನಾವು ಕೂಡ ಅಷ್ಟು ಅನ್ಕಂಡೀಷ್ನಲ್ ಆಗಿ ಗೋವು ಮಾಡೋ ಅಷ್ಟು ನಾವು ಕೂಡ ಮಾಡೋದಿಲ್ಲ. ನಾನು ಯಾಕೆ ಕೊಡಬೇಕು ನಿನ್ಗಷ್ಟು, ನಾನು ಯಾಕೆ ಇವ್ರಿಗೆ ಮಾಡಬೇಕು, ಇವ್ರಿಗೆ ಇದು ಕೊಟ್ಟೆ ನಾಳೆ ಅವ್ರಿಗೆ ಅದು ಕೊಡಲ್ಲ ಅನ್ನೋ ಮನಸ್ಥಿತಿ ನಮಗೆ ಬರುತ್ತೆ. ಬಟ್ ಅದು ಗೋವಿಗೆ ಬರಲ್ಲ. ಅದಕ್ಕೆ ಎಷ್ಟು ಪೂಜೆ ಮಾಡಿದ್ರು ನೀವು ಹೇಳ್ದಂಗೆ ಮುಕ್ಕೋಟಿ ದೇವರುಗಳು ಕೂಡ ಅದ್ರಲ್ಲಿ ನೆಲೆಸಿದೆ. ನಮ್ಗೆ ಅನ್ಕಂಡೀಷ್ನಲ್ ಆಗಿ ನಮ್ಮನ್ನೆಲ್ಲರೂ ಇವತ್ತು ಜೀವಂತವಾಗಿ ಬದುಕಿಸಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಆದರೆ ನಮ್ಗಳಿಗೆ ಹಾಲು ಬೇಕು. ಕಾಫಿ ಕುಡಿತಿರೋ, ಟೀ ಕುಡಿತಿರೋ, ಹಾಲೇ ಕುಡಿತಿರೋ. ಸೊ ಎಲ್ಲರ ಮನೆಯಲ್ಲೂ ಜೀವಂತವಾಗಿರುವಂತಹ ಅದರ ಚೈತನ್ಯ ನೋಡಿ, ನನ್ನೊಳಗೂ ಇದೆ, ನನ್ನ ಹೊರಗೂ ಇದೆ. ನಿಜ ನಿಜ.